ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನಿಮಗೆ ಒಂದು ರುಚಿಕರವಾದ ತಿಂಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ಸಪೋರ್ಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. 2 ಕಪ್ ಆಗುವಷ್ಟು ನಾನು ಉದ್ದಿನ ಬೇಳೆನ ರಾತ್ರಿನೇ ನೆನೆ ಹಾಕೋತಾ ಇದ್ದೀನಿ. ಅದನ್ನ ಬೆಳಗ್ಗೆ ಬೇಗ ಎದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೈಸಾಗಿ ಇಟ್ಟು ಈ ಥರ ಸ್ಮೂತಾಗಿ ಬರಬೇಕು. ನಿಮಗೆ ತೋರಿಸ್ತಿದ್ದೀನಲ್ವಾ, ಈ ರೀತಿ ತುಂಬ ಸ್ಮೂತಾಗಿರಬೇಕು. ಹಾಗಿದ್ರೆ ಮಾತ್ರ ಮೇಲೆಲ್ಲ ಕ್ರಿಸ್ಪಿ ಬಂದು ಒಳಗಡೆ ಸ್ಮೂತಾಗಿ ಬರುತ್ತೆ. ಓಕೆನಾ? ನಾನು ಬೆಳಗ್ಗೆ ಒಂದು 4:15ಗೆ ಎದ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ಮೂತಾಗಿ ಬರಬೇಕಲ್ವ, ತುಂಬ ಚೆನ್ನಾಗಿ ನೆಂದರೆ ಇಟ್ಟು ಸಹ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದಕ್ಕೆ ನಾನು ಉಪ್ಪು ಸೋಡಾ ಹಾಕಿಬಿಟ್ಟು ಕಲಸಿಡ್ತಾ ಇದ್ದೀನಿ. ಒಂದು 3 to 4 hours ತಿಂಡಿ ಮಾಡೋ ಟೈಮ್ಗಾದರೂ ಅದು ನೆನೆಯುತ್ತೆ ಅಂತ. ನೋಡಿ ಈ ರೀತಿ ಆಗ್ತಾಯಿದೆ. ಯಾಕಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ ಅಂತ ಹೇಳಿ ಹಿಟ್ಟು ತುಂಬ ಚೆನ್ನಾಗಿ ನೆನೆಯಾಕ್ಬಿಡಿ. ನಾನು ಇವಾಗ ಸೂಪ್ ಮಾಡೋದು ತೋರಿಸ್ತೀನಿ ಬನ್ನಿ. ಈ ಗ್ಲಾಸಿಂದ 1.5 ಗ್ಲಾಸ್ ಹೆಸರುಬೇಳೆ ತೊಗೋತಾ ಇದ್ದೀನಿ. ಇದು ಸೂಪ್ ಮಾಡಲಿಕ್ಕೆ. ಇದನ್ನು ಚೆನ್ನಾಗಿ ಆರಿಸ್ಬಿಟ್ಟು ತೊಳೆದುಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು ವಿಷಲ್ ಅಥವಾ 2 ವಿಷಲ್ನ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇವಾಗ ಮಾಡ್ಕೊತಿದ್ದೀನಿ ನೋಡಿ. ನಾನಿವಾಗ ಸೂಪ್ಗೆ ಬೇಕಾದಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕುಕ್ಕರ್ನಲ್ಲಿ ಆದಷ್ಟು ತರಕಾರಿಗಳನ್ನ ಬೇಯಿಸೋದಿಲ್ಲ. ಯಾಕಂದರೆ ಒಗ್ಗರಣೆಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅತಿ ಮೆತ್ತಗಾದರೆ ತರಕಾರಿ ಚೆನ್ನಾಗಿರಲ್ವಲ್ಲ, ಅದಕ್ಕಾಗಿ. ಇವಾಗ 2 ವಿಷಲ್ ಆಗಿದೆ. ನಾವು ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಸಾಕು 2 ವಿಷಲ್ಲು. ನೋಡಿ ಇದೆಲ್ಲ ಸೂಪ್ ಬೇಕಾದ ತರಕಾರಿಗಳು. ನಾನು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ, ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಅನ್ನಲ್ಲ. ಇವಾಗ ಇದೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇದನ್ನೆಲ್ಲ ನಾನು ಒಗ್ಗರಣೆಲಿ ಬೇಯಿಸ್ಕೊಂಡು ಸೂಪ್ಗೆ, ಹೆಸರುಬೇಳೆ ಸೂಪ್ಗೆ ಬೋಂಡಾಗಿ ಚೆನ್ನಾಗಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ತರಕಾರಿ ಇಲ್ದಾಗೆ ಲೆಸ್ಸಮ್ ಸಹ ಮಾಡ್ತಾರೆ. ಬಟ್ ತರಕಾರಿ ಹಾಕಿದರೆ ಇನ್ನೂ ಸಹ ಟೇಸ್ಟ್ ಆಗುತ್ತೆ ಅಂತೇಳಿ ನಾನು ವೆಜಿಟೇಬಲ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದೆಲ್ಲ ನಾವು ಬೋಂಡ ಮಾಡ್ತೀವಲ್ಲ, ಬೋಂಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಕರಿಬೇವು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇದು ಕೊಬ್ಬರಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ. ಹಾಗೆ ನಿಮ್ಮ ಮನೇಲಿ ನೋಡ್ಕೊಂಡ್ಬಿಟ್ಟು ಹಾಕಿ. ಇದೆಲ್ಲ ಬೋಂಡಕ್ಕೆ ಹಾಕಬೇಕಾದ ಇಂಗ್ರೀಡಿಯೆಂಟ್ಸ್ ಇವೆಲ್ಲ. ನೋಡಿ ಹೆಸರುಬೇಳೆ ಇಷ್ಟು ಬೆಂದಿದೆ. ಇಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ನೋಡಿ ಇಷ್ಟು ಬೆಂದಿದ್ರೆ ಸಾಕು. ಚೆನ್ನಾಗಿ ಅದರಲ್ಲಿ ಕಳ್ಕೊಳ್ಳುತ್ತೆ. ಸೂಪ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಇಷ್ಟು ಬೇಯಿಸಿದರೆ ಸಾಕು. ಬನ್ನಿ ಇವಾಗ ನಾನು ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1-2 ಸ್ಪೂನ್ ಎಣ್ಣೆ ಹಾಕಿ, ಚೆನ್ನಾಗಿ ಎಣ್ಣೆ ಹಾಕಿದರೆ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಅಡುಗೆ ಚೆನ್ನಾಗಾಗಬೇಕು ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಅವಾಗ ಪರಿಮಳನೂ ಚೆನ್ನಾಗಿರುತ್ತೆ, ಸ್ವಾದನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಎಷ್ಟು ಕಾದಿದೆ ಅಲ್ವಾ? ಇವಾಗೆಲ್ಲ ತರಕಾರಿ ಹಾಕ್ಕೊಳ್ಳಿ. ನೋಡಿ ತರಕಾರಿನೆಲ್ಲ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ ಅಲ್ಲ, ಹಾಗಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಕರಿಬೇವು, ಕೊತ್ತಂಬರಿ ಆಮೇಲೆ ಹಾಕ್ಕೊಳ್ಳಿ. ಫಸ್ಟ್ ಕರಿಬೇವು ಹಾಕ್ಕೊಂಡಿರಿ, ಯಾಕಂದರೆ ಪೂರ್ತಿ ಬಂದರೆ ಸರಿ ಇರಲ್ಲ. ಆಮೇಲೆ ಹಾಕ್ಕೊಳ್ಳಿ ಉಳಿದಿದ್ದು. ಇದು ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈ ಬಿಡಿ. ಚೆನ್ನಾಗಿ ಬೇಯುತ್ತೆ. 1-5 ನಿಮಿಷ ಒಗ್ಗರಣೆಲ್ಲೇ ಚೆನ್ನಾಗಾಗುತ್ತೆ. ತರಕಾರಿಗೆ ಬೇಯೋದೆಲ್ಲ ತುಂಬ ಟೇಸ್ಟ್ ಬರುತ್ತೆ. ಇದು ಇವಾಗ ಸ್ವಲ್ಪ ಬೇಯೋದ್ರೊಳಗೆ ನಾವು ಸೂಪ್ಗೆ ಬೇಕಾದಂಥ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ನಾನು ಇದಕ್ಕೆ ಹಸಿ ಖಾರ ಹಾಕ್ತಿದ್ದೀನಿ. ಯಾಕಂದರೆ ಹಸಿ ಖಾರ ಚೆನ್ನಾಗಾಗುತ್ತೆ. ಬೇಕಾದವರು ಒಣ ಖಾರ ಹಾಕ್ಕೋಬೋದು. ಬಟ್ ಇದಕ್ಕೆ ಬೆಸ್ಟ್ ಯಾವುದು ಅಂದರೆ ಹಸಿ ಖಾರನೇ ಬೆಸ್ಟ್. ನೋಡೋಣ ಬನ್ನಿ ನಿಮ್ಗೆ ಯಾವ್ಯಾವ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಯಾವುದು ಅಂತ ಐಟಮ್ಸ್ ತೋರಿಸ್ತೀನಿ ನಿಮಗೆ ಮಿಕ್ಸಿ ಮಾಡೋಕ್ಕೆ. ತರಕಾರಿ ಬೇಯೋದ್ರೊಳಗೆ ನಾನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ನೋಡಿ ಇದಿಷ್ಟನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೊತಿದ್ದೀನಿ. ಟೊಮೆಟೊ ಹಣ್ಣನ್ನು ನಾನು ಅದರಲ್ಲಿ ಹೆಚ್ಚಾಗ್ತಾ ಇಲ್ಲ. ರುಬ್ಬ ಹಾಕಿದರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತೇಳಿ ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಾಕು ಇಷ್ಟೇ. ಅತಿ ಮಸಾಲೆ ಬಳಸೋದ್ರಿಂದ ತುಂಬ ಚೆನ್ನಾಗಿರಲ್ಲ, ಸ್ವಾದ ಚೆನ್ನಾಗಿರಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ವಾ ಒಬ್ರೊಬ್ಬರಿಗೆ, ಹಾಗಾಗಿ ಇಷ್ಟೇ ಸಾಕು ರುಬ್ಕೊಳ್ಳೋಕ್ಕೆ. ಬನ್ನಿ ರುಬ್ಕೊಂಡು ಬರೋಣ. ಇವನ್ನ ತರಕಾರಿ ಎಲ್ಲ ಬೇಯ್ತಾ ಇದೆ. ನಾವೀಗ ಇದು ರುಬ್ಕೊಂಡಿರೋ ಮಸಾಲಾನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿದೆಲ್ಲ ರುಬ್ಬಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಒಂದು ಕುದಿ ಬಂದುಬಿಟ್ರೆ ಹಸಿ ವಾಸನೆ ಹೋಗುತ್ತೆ ಅಂತ ಒಂದು ಕುದಿ ಬೇಯಿಸ್ಕೊಳ್ಳೋಣ ಇದರಲ್ಲಿ ಒಗ್ಗರಣೆಲೆ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ತರಕಾರಿ ಬೇಯಿಸ್ಲಿಕ್ಕೆ ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡಿದ್ವಲ್ವ, ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ಇದಕ್ಕಿವಾಗ ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ.
ಮತ್ತು ನೆಕ್ಸ್ಟ್ ನನ್ನ ಸೂಪ್ಗೆ ಬೇಕಾದಂಥ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಅದೇ ತುಂಬ ಟೇಸ್ಟ್ ಕೊಡೋದು. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಅದು ನನ್ನ ಮಸಾಲ ಪ್ಯಾಕೆಟ್. ಓಕೆ, ಈ ಮಸಾಲ ಪ್ಯಾಕೆಟ್ ಆ್ಯಡ್ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು MTR ಮಸಾಲ ಹಾಕಲ್ಲ, ಈ ಮಸಾಲನೇ ಹಾಕೋದು. ಇದು ತುಂಬ ಟೇಸ್ಟ್ ಅಂದರೆ ಇದು ಎಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ಟೇಸ್ಟ್ ಕೊಡುತ್ತೆ. ನಾನು ಇದನ್ನು 2 ಪ್ಯಾಕೆಟ್ ಹಾಕ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ. ಕ್ವಾಂಟಿಟಿ ಕಡಿಮೆ ಇರೋರು 1 ಹಾಕ್ಬೋದು. ನಾನು ಇವಾಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲಾನ ಕೈ ಆಡಿ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಬೇಯಿಸ್ಕೊಂಡಿರೋ ಹೆಸರುಬೇಳೆಯಲ್ಲಿ ನಾವು ಈ ಸೂಪ್ ಮಸಾಲ ಏನು ರೆಡಿ ಆಗಿದೆ ಅಲ್ವಾ, ಅದನ್ನು ನಾವು ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಕುದಿ ಬೇಯಿಸಿ ಮುಗಿಸೋಣ. ಬನ್ನಿ, ಇದೊಂದು ಕುದಿ ಬರೋವರೆಗೂ ವೇಟ್ ಮಾಡೋಣ. ಹಿಟ್ಟಿಗೆ ಸೇರಿಸ್ಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ನಾನು ಸೇರಿಸ್ಕೊತಿದ್ದೀನಿ. ನೋಡಿ, ಇದನ್ನು ಹಾಕೊಂಡು ಅಂದರೆ ಇದನ್ನು ಉಪ್ಪು ಸೋಡಾ ಪುಡಿ ನಾನು ಮೊದಲಿಗೆ ಹಾಕಿ ಕಲಸಿಟ್ಟಿದ್ದೆ. ಹಾಗಾಗಿ ಜಸ್ಟ್ ಇವಾಗ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ, ಒಡಕ್ಕೆ ರೆಡಿ ಆಗುತ್ತೆ ಇವಾಗ ಬೋಂಡಾಗೆ. ಇದು ಇವಾಗ ಒಂದು ಕುದಿ ಬಂದಿದೆ. ನಾವು ಇದನ್ನು ಹೆಸರುಬೇಳೆಗೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾವೀಗ ಇದನ್ನು ಸುರುಕೊಳ್ಳೋಣ. ನೋಡಿ, ಅದನ್ನ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡಿದ್ನಲ್ಲ, ಇದಕ್ಕೆ ಸುರುತ್ತಾ ಇದ್ದೀನಿ ನೋಡಿ. ಓಕೆ, ಬೇಳೆ ಈ ಥರ ಮಾಡಿಬಿಟ್ಟು ಕೈ ಆಡಿಸ್ಬಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ನೀರು ಬೇಕಾಗುತ್ತೆ. ನೀರೆಲ್ಲ ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ನೋಡಿ, ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತೆ. ಓಕೆ, ನೋಡಿ ಈ ಥರ ಕುದಿ ಬಂತಾ ಇದೆ. ಈ ಥರ ಆಗಿದೆ ನೋಡಿ ಸಾಂಬಾರು ಸೂಪ್, ಹೆಸರುಬೇಳೆ ಸೂಪ್. ನೋಡಿ, ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಟಿತ್ತು ಅಂದರೆ ಅದು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಯಾವುದೇ ಅಡುಗೆ ಆಗಲಿ ಎಣ್ಣೆ ಬಿಟ್ಟಿದ್ರೆ ಅಡುಗೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದು ಕುದಿ ಬರ್ತಿದೆ ಅಲ್ವಾ, ನಾನು ಇವಾಗ ಇದ್ರ ಮೇಲೆ ಸ್ವಲ್ಪ ಏನದು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಮುಗಿಸ್ತಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಹಸಿ ಕೊಬ್ಬರಿ ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತಲ್ವ. ತುರಿದಿದ್ದು ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಬಿ ಹಾಕೋಕ್ಕಿಂತ. ನೋಡಿ, ಈ ಥರ ಬಂದಿದೆ ನೋಡಿ ಸೂಪ್. ಚೆನ್ನಾಗಿ ಬಂದಿದೆ ಅಲ್ವಾ, ಒಳ್ಳೆ ಕಲರ್ ಬಂದಿದೆ. ಮೇಲೆಲ್ಲ ಕೊಬ್ಬರಿ, ಹಸಿ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಇದು ಸೂಪ್ಗೆ ಚೆನ್ನಾಗಿರುತ್ತೆ ಅಲ್ವಾ. ಟೇಸ್ಟ್ ಮಾಡೋಣ ಬನ್ನಿ. ಸೂಪ್ ನೋಡಿ ಈ ಥರ ಬಂದಿದೆ ಕಲರ್ಫುಲ್ಲಾಗಿ. ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ನೋಡಿ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ ಇವಾಗ ಎಣ್ಣೆ ಕಾದಿದೆ. ನಾವಿವಾಗ ಹಿಟ್ಟನ್ನ ಈ ರೀತಿ ಒಂದೊಂದೇ ತೊಗೊಂಡ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೋತಾ ಬರಬೇಕು. ಚಿಕ್ಕ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ಬೆಂದ್ಬಿಟ್ಟು ಹೊರಗಡೆ ಬೆಂದಿರಲ್ಲ. ಆಮೇಲೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಬಬಲ್ಸ್ ಬರ್ತಿದೆ ಅಲ್ಲ, ಆ ಬಬಲ್ಸ್ ಎಲ್ಲ ನಿಂತರೆ ನಿಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಚಿಕ್ಕ ಉರಿಲಿ ಬೇಯಿಸ್ಕೊಳ್ಳಿ. ಓಕೆ, ನೋಡಿ, ಹಾಕಿದಾಗ ಎಷ್ಟೊಂದು ಬಬಲ್ಸ್ ಇತ್ತಲ್ವಾ, ತುಂಬ ಬಬಲ್ಸ್ ಇತ್ತು. ಇವಾಗ ಬಬಲ್ಸ್ ಕಡಿಮೆ ಆಗ್ತಾ ಇದೆ ಅಂದರೆ ಇದು ಬೇಯ್ತಾ ಇದೆ ಅಂತ ಅರ್ಥ. ಚೆನ್ನಾಗಿ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಬೆಂದ್ಬಿಟ್ರೆ ರೆಡಿ ಆಗುತ್ತೆ ಇದು. ಆದರೂ ಸ್ವಲ್ಪ ಉದ್ದಿನಬೇಳೆ ವಡ ಅಲ್ವಾ, ತುಂಬ ಲೇಟಾಗುತ್ತೆ ಸ್ವಲ್ಪ ಬೇಯಬೇಕು ಅಂದರೆ. ನೋಡಿ, ಈ ರೀತಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ನೋಡಿ ನೋಡಿ, ಇವಾಗಿದ್ದು ಬೆಂದಿದೆ. ನಾವು ಇವಾಗ ಇದನ್ನು ತೆಗೆಯೋಣ. ಇನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ನೋಡೋಣ. ಓಕೆ, ಫಸ್ಟು 1 ಅಥವಾ 2 ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಹೇಗಿದೆ ಅಂತ ನೀವು ಟೆಸ್ಟ್ ಮಾಡಬೇಕಲ್ವಾ. ಅದಕ್ಕೆ ಫಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ, ಅಷ್ಟು ಒಟ್ಟಿಗೆ ಹಾಕ್ಕೋಬೇಡಿ. ಅದಕ್ಕೆ ನಾನು ಸ್ವಲ್ಪನೇ ಬಿಟ್ಟಿದ್ದೀನಿ. ಈ ಥರ ಎಣ್ಣೆ ಎಲ್ಲ ಇಳಿಸ್ಕೊಳ್ಳಿ. ಎಣ್ಣೆ ಇಳಿಸ್ಕೊಂಡು ಪೂರ್ತಿಯಾಗಿ ತೊಗೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಈ ರೀತಿ ಸರ್ವ್ ಮಾಡಬೇಕು. ನಾನು ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡಾ ಸೂಪ್, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಅಲ್ವಾ. ಈ ಥರ ಸ್ವಲ್ಪ ಗಾರ್ನಿಷ್ ಮಾಡಿ ಕೊತ್ತಂಬರಿ ಮೇಲ್ಗಡೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ನಾವು ಅತಿ ಹೆಚ್ಚು ಮಸಾಲೆ ಏನೂ ಹಾಕ್ಬೇಕು. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಹೋಟೆಲ್ ಶೈಲಿಯ ಬೋಂಡ ಸೂಪ್ನ ನಾನು ಮನೇಲಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ರೆಸಿಪಿ ಇಷ್ಟ ಆದರೆ ಹೇಗೆ ಬಂದಿತ್ತು ಅಂತೇಳಿ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಇಷ್ಟು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್.